TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವಿನ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್ ಇವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಪ್ರಕರಣ ಸಂಬಂಧ ಶಹಾಪುರ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಒಂದೇ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ಹಾಕಲಾಗಿದೆ. ನಿನ್ನೆ ಸಂಜೆ 2 ಗುಂಪುಗಳ ನಡುವೆ ಕ್ರಿಕೆಟ್ ವಿಚಾರಕ್ಕೆ ಗಲಾಟೆಯಾಗಿತ್ತು. ಚೆಂಡು ತರುವ ವಿಚಾರದಲ್ಲಿ ಸಣ್ಣ ಗಲಾಟೆಯಾಗಿದೆ. ಬಳಿಕ ಮನೆಗೆ ಬಂದಾಗ ಮತ್ತೆ ಗಲಾಟೆ ಮುಂದುವರೆದಿದೆ. ಯುವಕರು ಕೂಡ ಭಾಗಿಯಾಗಿದ್ರು. ಒಂದು ಗುಂಪಿನವರು ಸ್ಟಂಪ್ನಿಂದ ಹೊಡೆದಿದ್ದಾರೆ. ಮತ್ತೊಂದು ಗುಂಪಿನ ಕಡೆಯಿಂದ ಕಲ್ಲೆಸೆದ ಹಲ್ಲೆಯಾಗಿದೆ. ಕೂಡಲೇ ನಮ್ಮ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. 2 ಕಡೆಯಿಂದ 10 ಜನರನ್ನ ಬಂಧಿಸಿದ್ದೇವೆ. 10 ಜನರ ಪೈಕಿ ತಲ್ವಾರ್ ಹಿಡಿದ ಆರೋಪಿಯೂ ಕೂಡ ಇದ್ದಾನೆ. ಪೊಲೀಸರು ಸರಿಯಾದ ಸಮಯಕ್ಕೆ ಹೋಗಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಆರೋಪಿಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಇದೇ ಜಾಗದಲ್ಲಿ 4 ವರ್ಷದ ಹಿಂದೆಯೂ ಕೂಡ ಘರ್ಷಣೆ ಆಗಿದೆ ಎಂಬ ಮಾಹಿತಿ ಇದೆ. ಹೀಗಾಗಿ ಎಲ್ಲ ದೃಷ್ಟಿಕೋನದಲ್ಲೂ ನಾವು ತನಿಖೆ ಮಾಡ್ತೀವಿ. ನಗರದಲ್ಲಿ ಕಾನೂನು ಉಲ್ಲಂಘಿಸುವವರಿಗೆ ತಕ್ಕ ಶಿಕ್ಷೆ ನೀಡಲಾಗುತ್ತೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ. ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ ಅಂತ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಆದರೆ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ ಬಂದಿದೆ. ಮನೆಗೆ ವಾಪಸ್ ಬಂದರೆ ಮತ್ತೆ ಇನ್ನೊಂದು ಸತಿ ನಡುವೆಯಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಸೊ ತಕ್ಷಣ ನಮ್ಮ ಗ್ರ್ಯಾಂಡ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತೆ ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರು. ಮಾಹಿತಿ ಬಂದ ತಕ್ಷಣ ಮತ್ತೆ ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್, SP, DCP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೇವೆ. ಈಗ ಎಲ್ಲ ಶಾಂತಿ ಆಗಿದೆ. ಎಲ್ಲ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನ್ನಲ್ಲಿ ಮತ್ತು ಬೇರೆ ಜಗನ್ನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು. ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಿದ್ವಿ. ಬಹುಶಃ ವಿಕ್ಟಿಮ್ಸ್ ಕಡೆಯಿಂದ ಕಂಪ್ಲೇಂಟ್ ಹೋಗ್ತಾರೆ. ಅದರ ಸಲುವಾಗಿ ನಾವು ವೇಟ್ ಮಾಡ್ತೀವಿ. ಎಷ್ಟು ಜನರ ಮೇಲೆ ಏನಾದರೂ ಈಗ ಹಾಸ್ಪಿಟಲ್ದಲ್ಲಿ 8 ಜನ ಅಡ್ಮಿಟ್ ಆಗಿದ್ದಾರೆ. ನಾನು ಡಾಕ್ಟರ್ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ಎರಡು ಕಡೆನಾ ಸರ್? ಎರಡು ಕಡೆಯಿಂದ 8 ಜನ ಯಾರಾದ್ರೂ ಮಾರಾಟಕ್ಕೆ ತಗೊಂಡ್ಬಂದಿದ್ದು ಅಳವನ್ ಗಲ್ಲಿಯಲ್ಲಿ ತಲವಾರೆಲ್ಲ ಜಾರಿಸಿದ್ದಾರೆ. ಆ ಜಾಗದಲ್ಲಿ ನಾನು CCTV ಕ್ಯಾಮ್ರಾನ ನೋಡಿದ್ದೇನೆ. ಸೊ ಅದಕ್ಕೆ CCTV ಕ್ಯಾಮ್ರಾಯಿಂದ ಈಗ ನಾವು ಫುಟೇಜ್ ಅನಲೈಸ್ ಮಾಡ್ತಾ ಇದ್ವಿ. ಸೊ ಅದು ಈಗ ಚೆಕ್ ಮಾಡ್ತಾ ಇದ್ವಿ. CCTV ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದೊಂದು ಆ ಪ್ರಕಾರ ನಾವು ಆ್ಯಕ್ಷನ್ ತಗೊಂಡು ಸರ್ ಈ ತಲ್ವಾರ್ ತೊಗೊಂಡು ಬಂದು ಅನ್ನೋ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡದಾಗಿ ಸ್ಥಳೀಯರು ಹೇಳ್ತಾರೆ. ಈಗ ಕಂಪ್ಲೇಂಟ್ ಈಗ ಅವರು ಕೊಡ್ತಾ ಇದ್ವಿ. ಕಂಪ್ಲೇಂಟಲ್ಲಿ ಏನು ಕೊಡ್ತೀವಿ ನಾವು ತಗೊಳ್ತೀವಿ. ನಮ್ಮ ತನಿಖಾದಲ್ಲಿ ಮತ್ತೆ ನಾವು CCTV ಫುಟೇಜಿಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಐವಿಟ್ನೆಸ್ಸಿಂದ ನಾವು ಡೀಟೇಲ್ಸ್ ತಗೊಳ್ತೀವಿ. ಸರ್ ಯಾವ ವಿಚಾರಕ್ಕಾಗಿ ಸರ್ ಮೇನ್ ರೀಸನ್ ಆ್ಯಕ್ಚುಲಿ ಇದು ಸಣ್ಣ ಯಂಗ್ಸ್ಟರ್ಸ್ ಕ್ರಿಕೆಟ್ ಆಡಿದ್ದಾರೆ. ಕ್ರಿಕೆಟ್ ಆಡಿದ್ದಾರೆ. ಆ ಗ್ರೌಂಡಲ್ಲಿ ಸ್ವಲ್ಪ ಜಗಳ ಆಗಿದೆ. ಗೇಮ್ನಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಅದು ಸ್ವಲ್ಪ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ಆಗಿದೆ. ಸರಿಗ ಈ ರೀತಿ ಆ ಥರ ಏನೂ ಇಲ್ಲ. ಇದರಲ್ಲಿ ಯಂಗ್ಸ್ಟರ್ಸ್ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಬೆಳಗಾವಿ ಮಂಜು ಮೊಬೈಲ್ ಬರೋದಂತ ದೊಡ್ಡ ಘಟನೆಗಳಾಗಿದೆ. ಏನು ಕೂಡ ಆಗಿದೆ ಸರ್. ಅದಕ್ಕೆ ನಾವು ಕೂಡ ಎಲ್ಲ ಪ್ರಿವೆಂಟಿವ್ ಸ್ಟೆಪ್ಸ್ ನಾವು ತೊಗೊಂಡಿರ್ತೀವಿ. ಅದಕ್ಕೆ ಈಗ ದೊಡ್ಡ ಬಂದೋಬಸ್ತ್ ಎಲ್ಲ ಕಡೆ ನಾವು ಹಾಕಿದ್ವಿ. ಮತ್ತು ಲೀಡರ್ಸ್ ಜೊತೆ ಕೂಡ ಮಾತಾಡಿದ್ವಿ. ಅವರು ಎಲ್ಲ ಒಪ್ಪಿದ್ರೆ ಎಲ್ಲ ಶಾಂತಿ ಇರಬೇಕು ಅಂತ ಎಲ್ಲ ಲೀಡರ್ಸ್ಗಳು ಕೂಡ ಒಪ್ಪಿದ್ದಾರೆ. ಅಲ್ಲ, ಈ ರೀತಿ ತಲ್ವಾರ್ ಹಿಡ್ಕೊಂಡೆಲ್ಲ ಜರುಪಿಸೋದು, ಭಯ ಹುಟ್ಟಿಸುವಂಥದ್ದು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥದ್ದು, ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಅದು ಆಗಬೇಕು. ಅದಕ್ಕೆ ನಾವು ಎಲ್ಲ ಅನಾಲಿಸಿಸ್ ಮಾಡ್ತಾ ಇದ್ವಿ. ಯು ವಿಲ್ ಟೇಕ್ ಆಕ್ಷನ್ ಅಷ್ಟೇ. ಪಬ್ಲಿಕ್ ಏನು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.